हेलो ಬ್ಯಾಗ್ ಅವ್ರು ಮಾತ್ರ ಬನ್ನಿ ಅಲ್ಲಿ ಕರೆಂಟ್ ಸರಿ ಸರ್, ಮೊದಲನೇದಾಗಿ ಹುಟ್ಟುಹಬ್ಬ ಶುಭಾಶಯಗಳು. ಹೊಸ ವರ್ಷದ ದಿನ ನಿಮ್ಮ ಹುಟ್ಟುಹಬ್ಬ ಹೇಗೆ ಅನಿಸ್ತಾ ಇದೆ? ಇಷ್ಟೊಂದು ಸಮಾಜ ಕಾರ್ಯಗಳ ಮಾಡ್ತಾ ಇದ್ದೀರಾ, ಯಾರು ನಿಮ್ಮ ಇನ್ಸ್ಪಿರೇಷನ್ ಎಲ್ಲ ಮಾಡಬೇಕು ಅಂತ? ಸುಮ್ಮನೆರಪ್ಪ ಸರ್. ಸುರೇಶ್ ಸರ್, ಮೊದಲನಾಗಿ ಹುಟ್ಟುಹಬ್ಬ ಶುಭಾಶಯಗಳು ನಿಮಗೆ. ನಿಮ್ಮ ಹುಟ್ಟುಹಬ್ಬ ಪ್ರಯುಕ್ತ ಇಷ್ಟೊಂದು ಸಮಾಜಕ್ಕೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ, ಯಾರು ನಿಮ್ಮ ಇನ್ಸ್ಪಿರೇಷನ್ ಈ ಥರ ಮಾಡಬೇಕು ಅಂತ? ಈಗ ಹುಟ್ಟುಹಬ್ಬ ಅಂತ ಬಂದಾಗ ಪಾರ್ಟೀಸ್ ಇರುತ್ತೆ, ಬೇರೆ ಬೇರೆದೆಲ್ಲ ಇರುತ್ತೆ, ಇವೆಲ್ಲ ಬಿಟ್ಟು ನೀವು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ. ಸೊ ಏನು ಇಷ್ಟ ಇದೆ ನಿಮಗೆ? ಏನಿಲ್ಲ, ಮೊದಲನೇದಾಗಿ ಧನ್ಯವಾದಗಳು ಸರ್. ಒಂದು ನಿಮಿಷ ಸರ್, ಮಾತಾಡಿ ಸರ್. ಹೇಳಿ ಸರ್. ಸರ್, ಹೇಳಿ ಸರ್. ಸರ್, ಮೊದಲನೇದಾಗಿ ಧನ್ಯವಾದಗಳು ಎಲ್ಲರಿಗೂ, ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಇಲ್ಲಿ ಬಂದಿರೋರ್ಗೂ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನನಗೆ ಹೆಂಗೆ ಇದು ಮೈಂಡ್ ಸೆಟ್ಟಿಗೆ ಬಂತು, ಈ ಥರ ಒಂದು ಚೇಂಜಸ್ ಮಾಡೋಣ ಅಂದರೆ ನಾವೊಂದು ಯೂತ್ ಫಾರ್ ಚೇಂಜ್ ಅನ್ನೋ ಒಂದು ಆರ್ಗನೈಸೇಷನ್ ಮಾಡೋಣ ಅಂತ ಇದ್ದೀವಿ. ಅದರಿಂದ ಒಂದು ಯೂತ್ ಫಾರ್ ಚೇಂಜ್ಗೆ ಇದೇ ಯಾಕೆ ಇದಾಗಬಾರ್ದು ಪ್ಲಾಟ್ಫಾರ್ಮ್ ಒಂದು ಸ್ಟಾರ್ಟಿಂಗು, ಇದೇ ಥರ ಒಂದು ಮೆಸೇಜ್ ಕೊಡೋಣ ಅಂತ. ಇದಕ್ಕೆ ಇನ್ಸ್ಪಿರೇಷನ್ ಬಂದು ನನಗೆ ಯಾರೂ ಇಲ್ಲ ಸರ್, ನನ್ನ ಗುರುಗಳು ಅವರು ಇವರು ಯಾರೂ ಇಲ್ಲ, ಎಲ್ಲ ನನಗೆ ಅಣ್ಣ ತಮ್ಮದಿರ್ತಾರೆ. ಇಲ್ಲಿ ಯಾರಿದ್ದಾರೆ ನನ್ನ ಫ್ರೆಂಡ್ಸು, ಅವರೇ ಸರ್ ನನಗೆಲ್ಲ ಇಂಪ್ರೆಷನು. ನಾನು ಏನೇ ಒಂದು ಮಾಡಿದ್ರೂ ಒಂದು 100 ಬಲ ಕೊಡ್ತಾರೆ, ಜೊತೆಗೆ ನಿಂತು ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ, ಬೆನ್ನಿಗೆ ಎದೆ ಕೊಟ್ಕೊಂಡು ನಿಂತ್ಕೊಳ್ತಾರೆ. ಅವರೇ ನನಗೆಲ್ಲನೂ, ಎಲ್ಲ ನನ್ನ ತಮ್ಮಂದಿರು ಅಣ್ಣಂದಿರು ಎಲ್ಲ ಯಾರಿದ್ದಾರೆ ಇಲ್ಲಿ, ಎಲ್ಲ ನನ್ನ ಸ್ನೇಹಿತರು, ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಂದು ಒಂದು ಬರ್ಡೇ ಈ ಥರ ಒಂದು ಸೆಲೆಬ್ರೇಷನಲ್ಲಿ ಬರುತ್ತೆ ಅಂತ. ಎಲ್ಲ ಇವ್ರದ್ದು ಒಂದು ಕಷ್ಟ ಶ್ರಮ, ಇವ್ರಿಗೆ ಯಾವತ್ತಿದ್ರೂ ನಾನು ಈ ಋಣನ ನಾನು ತೀರ್ಸೋಕ್ಕಾಗಲ್ಲ. ಇವ್ರ ಅಭಿಮಾನನ ಒಂದು ಫೇಸ್ಬುಕ್ ಇರಲಿ, ಒಂದು ಇನ್ಸ್ಟಾಗ್ರಾಮ್ ಇರಲಿ, ಒಂದು ಮೊಬೈಲ್ ಕಾಲ್ ಇರಲಿ, ಇವರು ವಿಶ್ ಮಾಡಿದಾರಲ್ಲ, ಇವರು ಸ್ಟೇಟಸ್ ಇರಲಿ, ತುಂಬ ಅಂದರೆ ತುಂಬ ಸಂತೋಷವಾಯಿತು. ಇದು ಯಾವುದೇ ಥರದ್ದು ಏನೂ ಇಲ್ಲ, ಇದು ಏನಂದರೆ ಸ್ವಾರ್ಥನೇ ಇಲ್ಲ. ಈ ಸ್ವಾರ್ಥದ್ದು ಇದು ಫ್ರೆಂಡ್ಶಿಪ್ಪು. ಇವಾಗ ಸ್ವಂತ ಅಣ್ಣ ತಮ್ಮದಿರ ಆಗಲ್ಲ, ಸ್ವಂತ ಒಡ ಹುಟ್ಟಿದಾರ ಆಗಲ್ಲ. ಅಂಥದ್ರಲ್ಲಿ ಇವರೆಲ್ಲ ಜೊತೆಗೆ ಸೇರಿ ನನಗೊಂದು ಬಲ ಕೊಟ್ಟಿದ್ದಾರೆ. ಏನೋ ಒಂದು ಲೀಡರ್ಶಿಪ್ಪು, ಏನೋ ಒಂದು ಮಾಡು ನೀನು, ನಾನು ಜೊತೆಗಿರ್ತೀನಿ ಅಂತ. ಅವರೇ ಇಂಪ್ರೆಷನ್ ಇದಕ್ಕೆಲ್ಲ. ಮೊದಲನೇದಾಗಿ ಹುಟ್ಟುಹಬ್ಬ ನಾವು ಬಾರಲ್ಲಿ, ಪಬ್ಬಲ್ಲಿ, ರೆಸಾರ್ಟಲ್ಲಿ ಎಲ್ಲ ಆಚರಣೆ ಮಾಡ್ತೀವಿ. ಏನು ಪ್ರಯೋಜನ ಏನಾಗುತ್ತೆ ಅದರಿಂದ? ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ಗಳಾಗತ್ತೆ, ಬೇರೆಯವ್ರಿಗೆ ತೊಂದರೆ, ಅವ್ರ ಗಲಾಟೆಗಳು. ಅದರಿಂದ ಒಂದು ಹುಟ್ಟುಹಬ್ಬನ ಒಳ್ಳೆ ರೀತಿಯಲ್ಲಿ ನಾವು ಹುಟ್ಟಿದ್ದು ಸಿಂಪಲ್ ಆಗಿರಬೇಕು, ಬಟ್ ನಮ್ಮದು ಎಕ್ಸಿಟ್ ಐತಲ್ಲ ಚರಿತ್ರೆಗೆ ಉಳಿಬೇಕು. ಉಳಿಬೇಕಂದ್ರೆ ಜನಗಳು ನಮ್ಮ ಸತ್ಮೇಲೆ ನಮ್ಮ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮದು ಒಳ್ಳೆತನ, ನಮ್ಮದು ಒಳ್ಳೆ ಕೆಲಸಗಳು, ನಮ್ಮದು ಒಳ್ಳೆ ಕಾರ್ಯಗಳು, ಅದರಿಂದ ಮಾತ್ರ ಸಾಧ್ಯ. ಜನಗಳಿಗೆ ನಾವು ಏನು ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಒಂದು ಮನೋಭಾವ ನನಗೆ ಅಷ್ಟೇ. ಈಗ ನೀವು ಯೂತ್ ಆಗಿರೋದ್ರಿಂದ ಸಾಕಷ್ಟು ಜನ ಯೂತ್ಗಳು ಬರ್ತಡೇ ಮಾಡ್ಕೊಳ್ಳೋ ಯಾರು ಕೂಡ ಮಾಮೂಲಿ ಹೇಳ್ದಂಗೆ ಪಬ್ಬು ರಿಸಲ್ಟ್ ಹೋಗಿರ್ತಾರೆ. ಸೊ ನಿಮ್ಮಂಥ ಯೂತ್ಗಳಿಗೆ ಏನಂತ ಹೇಳ್ತಾರೆ ನೀವು? ಅದೇ ಸರ್, ಈ ಮೂಲಕ ಇದು ನೋಡಿ 1% ಆದರೂ ಚೇಂಜ್ ಆಗಿ ನೋಡಿ. ನಾವು 50,000 60,000 ನಾವು ಬೇರೆ ಕಡೆ ಹೋಗಿ ಖರ್ಚು ಮಾಡೋ ಬದಲಿ ನಮಗೆ ಪ್ರಯೋಜನ ಏನಿಲ್ಲ. ಅದೇ 50,000 60,000 ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಎಲ್ಲ ಒಂದು ಕಡೆ ನಮಗೆ ಕಾಪಾಡೋದು. ನಮ್ಮ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ, ಅದೇ ಥರ ನಾವೇನು ಮಾಡ್ತೀವಿ ಅದನ್ನು ನಮಗೆ ರಿಟರ್ನ್ ದೇವ್ರು ಕೊಡ್ತಾನೆ, ಅದೊಂದು ನಂಬಿಕೆ ಅದು. ಅದರಿಂದ ಎಲ್ಲರೂ ಯೂತ್ಸು ಚೆನ್ನಾಗೆ ತಂದೆ ತಾಯಿ ಇದ್ರೆ ತಂದೆ ತಾಯಿಗೆ ನೋಡ್ಕೊಳ್ಳಿ ಚೆನ್ನಾಗಿ. ಅವ್ರು ನೋಡಿ ಜನ್ಮ ಕೊಟ್ಟಿರೋ ತಂದೆ ತಾಯಿ, ಅವರಿಂದ ಏನೂ ಇಲ್ಲ, ಇಡೀ ಸ್ವರ್ಗನೂ ಅವರೇ, ನಮಗೆ ಎಲ್ಲ ಪ್ರಪಂಚನೂ ಅವರೇ. ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಾವು ಯಾರಿಗೂ ಮೆಚ್ಚೋ ಕೆಲಸ ಏನೂ ಮಾಡ್ತಾಯಿಲ್ಲ, ನಾವು ದೇವ್ರನ್ನ ಮೆಚ್ಚೋ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ತಾಯಿಗೆ ನಮಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಮಾಡಿ ನೀವು ಈ ಸುಮ್ಮನೆ ಬಾರ್ಗಳಿಗೆ ಹೋಗೋದು, ಅಲ್ಲಿ ಅಷ್ಟು ಖರ್ಚು ಕೊಡೋದು ಇಷ್ಟು ಖರ್ಚು ಕೊಡೋ ಬದಲಿ ಒಂದು ಬರ್ಡೇನ ಈ ಥರ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳಿ.
ದೇವರು ನಿಮಗೆ ಆ ಶಕ್ತಿ ಕೊಡ್ತಾನೆ, ಆ ಸಂತೋಷ, ಅದು ಒಂದು ಫೀಲೇ ಬೇರೆ. ನಾವೇನಾದರೂ ಒಂದು ಕೊಡ್ತೀವಲ್ಲ ಆ ಫೀಲೇ ಬೇರೆ ಇರುತ್ತೆ. ಅದು ಎಷ್ಟು ಲಕ್ಷ ಕೊಟ್ರು ನಮ್ಗೆ ಸಿಗಲ್ಲ ಅದು. ಸರ್ ಇವತ್ತು ನೀವೇನೇನು ಕೊಡ್ತಾ ಇದ್ದೀರಿ ಇವತ್ತು ನೀವು? ಸರ್ ಬೆಳಗ್ಗೆಯಿಂದ ಒಂದು 9:30 ಇದು ಹೆಲ್ತ್ ಕ್ಯಾಂಪು, ಆಮೇಲೆ ಐ ಕ್ಯಾಂಪು, ಆಮೇಲೆ ಫ್ರೀ ಇದು ಡೆಂಟಲ್ ಕ್ಯಾಂಪು, ಆಮೇಲೆ ಗ್ಲಾಸಸ್ ಟೆಸ್ಟ್ ಅವ್ರಿಗೆ ಯಾರಿಗೆ ಗ್ಲಾಸ್ ಅವಶ್ಯಕತೆ ಇದೆ ಅವ್ರಿಗೆ ಇದು ಮಾಡಿದ್ರಿ. ಆಮೇಲೆ ಅನ್ನದಾನ ಮಾಡಿದ್ರಿ 1 ಗಂಟೆಗೆ. ಇವಾಗ ಒಂದು 6 ಗಂಟೆಯಿಂದ ಇದು ಒಂದು ಮಕ್ಕಳಿಗೆ ಶಾಲೆಗೆ ಒಂದು ಏನು ಉಪಯೋಗ ಬುಕ್ಸು, ಬ್ಯಾಗು. ಆ ಬುಕ್ಸ್ ಕೊಟ್ಟಿಲ್ಲ, ಬ್ಯಾಗ್ ಕೊಡ್ತಾಯಿದ್ದೀವಿ. ಬ್ಯಾಗು ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡ್ತಾಯಿದ್ದೀವಿ ಸರ್. ಸುಮ್ಮನೆ ಯಾರಿಗೂ ಕೊಡ್ತಾಯಿಲ್ಲ. ನಾವೇನೋ ಒಂದು ಮಾರ್ಕೆಟಿಂಗ್ಗೋಸ್ಕರ ಏನೋ ಮಾಡ್ತಾಯಿಲ್ಲ. ಅವಶ್ಯಕತೆ ಏನು ವಸ್ತು ಐತೆ ಅದನ್ನು ಮಾತ್ರ ಕೊಡ್ತಾಯಿದ್ದೀವಿ. ಶೆಟ್ಟರು ಇವಾಗ ಚಳಿ, ನಾವು ಆರಾಮಾಗಿ ಮಲ್ಕೊಂಡು ಮಂಚದಲ್ಲಿ ಮಲ್ಕೊಂಡ್ರು ನಮ್ಗೆ ಇದು ಚಳಿ ತಾಳಕ್ಕೆ ಆಗ್ತಾಯಿಲ್ಲ. ಅದರಿಂದ ಒಂದು ಕಂಬಳಿ, ಆಮೇಲೆ ಶೆಟರ್ಗಳು, ಆಮೇಲೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗು, ಇದು ನಮ್ಮ ಕೈಯಲ್ಲಾಗಿದ್ದಷ್ಟು ನಾವು ಮಾಡ್ತಾಯಿದ್ದೀವಿ ಸರ್. ಈ ಥರ ಮಾಡಬೇಕು ನೀವು ಸರ್. ಒಂದು ಯೂತ್ಸ್ಗೆ ಮೆಸೇಜ್ ಸರ್. ಯೂತ್ಸು ತುಂಬ ಶೆಡ್ ಆಗಿಬಿಟ್ಟಿದ್ದಾರೆ ಸರ್. ಬರೀ ಶೋಕಿ ಅದು ಇದು ನಶೆ ಬಗೆಯಲ್ಲಿ ಏನು ಯಾರೂ ಒಂದು ಎಲ್ಲಿ ನೋಡಿದ್ರೂ ಬರೀ ರೌಡಿಸಮಲ್ಲಿ ಯೂತ್ಸ್ ಯೂಸ್ ಆಗ್ತಾರೆ. ಪಾಲಿಟಿಕ್ಸ್ ಅವರು ಯೂತ್ಸ್ನ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಅವರು ಮುಂದಕ್ಕೆ ಬರೋಕ್ಕೆ ಬಿಡಲ್ಲ. ಬರೀ ಹಿಂದೆನೇ ಇರಬೇಕು. ಅವ್ರು ಜಯಕಾರ ಮಾಡ್ಕೊಂಡು ಈ ಪೋಸ್ಟರ್ಗಳು ಅಂಟಿಸ್ಕೊಂಡು ಬರೀ ಅದಕ್ಕೆ ಮಾತ್ರ ಯೂಸು. ಮುಂದೆ ಬಂದು ಯಾರು ಲೀಡರ್ಶಿಪ್ಪು ಯಾರು ಬೆಳೆಸಲ್ಲ ಸರ್. ನಮ್ಮಷ್ಟಕ್ಕೆ ನಾವೇ ಬೆಳಿಬೇಕು. ಅದಕ್ಕೆ ನನ್ನನ್ನು ನೋಡಿ ನನ್ನ ಫ್ರೆಂಡ್ಸ್ ಇದ್ದಾರೋ ಯಾರಿದ್ದಾರೋ ಅವ್ರಿಗೆ ಒಂದು ಶಕ್ತಿ, ಅವ್ರಿಗೆ ಒಂದು ಚೇಂಜ್ ಆಗಲಿ ಅಂದ್ಬಿಟ್ಟು ಇದು ಒಂದು ಪ್ರೋಗ್ರಾಮ್ ಸರ್ ಇದು. ಸರ್ ಈಗ ನಾನು ಇನ್ನೊಂದು ಕೇಳ್ತಾ ನನಗೆ, ಇವತ್ತು ನೀವು ಮುಸ್ಲಿಂ ಆಗಿರ್ಬೋದು ನೀವು, ಬಟ್ ಸಾಕಷ್ಟು ಹಿಂದೂ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಮತ್ತು ಅವ್ರ ಬಾಂಧವ್ಯ ಯಾವ ಥರ ಇದೆ ಅಂತ ಸರ್ ಅದು ಅವ್ರ ಬಾಯಲ್ಲೇ ಕೇಳ್ಬೇಕು ನೀವು. ಅವ್ರ ಬಾಯಲ್ಲೇ ಕೇಳಿ. ಇದು ಜಾತಿ ಹೇಳಿದ್ರು ಅವರು ತಮ್ಮನ ಥರ ಜಾತಿ ಅನ್ನೋದು ನಮ್ಮ ಮೈಂಡಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲೂ ಇಲ್ಲ ಸರ್. ಯಾಕಂದರೆ ನಾವೆಲ್ಲ ಒಂದು ತಾಯಿ ಮಕ್ಕಳು ಸರ್. ನಾವು ಕರ್ನಾಟಕದಲ್ಲಿರೋದು. ನಾವು ಭುವನೇಶ್ವರಿ ಮಕ್ಕಳು ಆಯಿತಾ. ತಾಯಿ ಚಾಮುಂಡಿ ಇದ್ದಾಳೆ, ಅವಳನ್ನ ನಮ್ಗೆ ಕಾಪಾಡ್ತಾ ಇದ್ದಾಳೆ ಇಡೀ ಕರ್ನಾಟಕನೇ. ಬೆಂಗಳೂರಿನ ಅಣ್ಣಮ್ಮ ಕಾಪಾಡ್ತಾವಳೆ. ಏನೋ ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಸರ್. ನಾವೆಲ್ಲ ಒಂದು ತಾಯಿ ಮಕ್ಕಳು. ನಾವಿಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಒಳ್ಳೆ ರೀತಿಯಲ್ಲಿ ಬೆಳೆಯೋಣ ಅಂತ ಬಂದಿದ್ದೀವಿ ಅಷ್ಟೇ. ಸರ್ ಇನ್ನೊಂದು ನನಗೆ ಖುಷಿಯಾಗಿದೆ ಏನು ಅಂತಂದರೆ, ನಾನು ನೋಡ್ಬೇಕು ಕಂಪ್ಲೀಟ್ ಪೂರ್ತಿ ಕನ್ನಡದಲ್ಲೇ ಇದೆ. ಸೊ ಇದೊಂದು ತುಂಬ ಖುಷಿಯಾಗಿತ್ತು ನನಗೆ. ಏನು ಹೇಳ್ತಾರೆ ಇದ್ರ ಬಗ್ಗೆ ಸರ್? ಇವಾಗ ಕನ್ನಡ ಅನ್ನೋದನ್ನು ಬರೀ ಹೋರಾಟಗಾರರು ಅವರು ಇವರು ಮಾತ್ರ ಎಂತಕ್ಕೆ ಸರ್ ಓಡಾಡ್ಬೇಕು? ನಮ್ಮ ಭಾಷೆನ, ನಮ್ಮ ನಾಡು ಭಾಷೆನ ನಾವು ಕಾಪಾಡೋಗೋಸ್ಕರ ನಾವು ಪ್ರೊಟೆಕ್ಟ್ ಮಾಡಬೇಕು ಪರಿಸ್ಥಿತಿ ಬಂದೈತೆ. ನಾವು ಓಡಾಡೋ ಪರಿಸ್ಥಿತಿ ಬಂದೈತೆ. ರೋಡ್ ಮೇಲೆ ಕೂಗಾಡೋ ಪರಿಸ್ಥಿತಿ ಬಂದ್ಬಿಟ್ಟೆ. ಎಂತಕ್ಕೆ ಸರ್ ಇದು ಈ ಥರ ಆಗೋಯ್ತಂದ್ರೆ? ಮಳೆ ಇದನ್ನ ಕೇರಳದಲ್ಲಿ ನೋಡಿ, ಎಲ್ಲ ಮಲಯಾಳಿ ಎಲ್ಲೂ ಇರಲ್ಲ ನಿಮಗೆ ಇಂಗ್ಲೀಷು. ಅವರು ಆಮೇಲೆ ಅವರು ಮುಸ್ಲಿಮ್ಸ್ ಇರಲಿ, ತಮಿಳಲ್ಲಿ, ತೆಲುಗು ಬರೀ ಮಲಯಾಳಿ ಮಾತ್ರ ಯೂಸ್ ಮಾಡ್ತಾರೆ ಅವ್ರು ಮಾತಾಡೋದು. ಅದೇ ತಮಿಳ್ನಾಡಲ್ಲಿ ನೋಡಿ, ನಾವು ಅವಾಗ ಅಡ್ರೆಸ್ ಕಂಡ್ರು ಕನ್ನಡದಲ್ಲಿ ಹೇಳಲ್ಲ ಸರ್ ಅವರು. ನಾವು ತಮಿಳಲ್ಲೇ ಮಾತಾಡಬೇಕು ಅವ್ರನ್ನ. ಎಂತಕ್ಕೆ? ಅವ್ರಿಗೆ ಅಷ್ಟೊಂದು ನಾಡ ಭಾಷೆ ಐತೆ, ಅವ್ರಿಗೆ ಅಭಿಮಾನ ಐತೆ, ಬೇರೆಯವ್ರಿಗೆಲ್ಲ. ನಮ್ಗೆ ಎಂತಕ್ಕೆ ಸರ್ ಇಲ್ಲ? ಇದನ್ನು ನೋಡ್ಕೊಂಡು ಕಲಿಬೇಕು. ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಬರೀ ಲೂಟಿ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ. ಮೊದಲನೇದಾಗಿ ಫಸ್ಟು ಯಾರ್ಯಾರೋ ರಾಜ್ಯಗಳು ಲೂಟಿ ಮಾಡ್ತಾಯಿದ್ರು ನಮ್ಮ ನಾಡ. ಬ್ರಿಟಿಷರು ಅವರು ಇವರು ಇಲ್ಲ. ಇವಾಗ ಇರೋ ರಾಜಸ್ಥಾನ್ ಅವರು ಸೆಟುಗಳು ಅವರೆಲ್ಲ ಲೂಟಿ ಮಾಡ್ತಾಯಿದ್ದಾರೆ ನಮ್ಮ ನಾಡನ್ನ ಬಂದು. ಅದನ್ನು ನಿಲ್ಲಿಸ್ಬೇಕು. ಮಾಡಲಿ ಊಟ ತಿಂಡಿ, ಇಲ್ಲಿಂದ ಪ್ರಕೃತಿ ಎಲ್ಲ ಬೇಕು ಇವ್ರಿಗೆ. ಬಟ್ ಇಲ್ಲಿಂದ ಭಾಷೆ ಬೇಡ. ಮಾಡಲಿ, ದುಡಿಲಿ, ಬಟ್ ನಮ್ಮ ಭಾಷೆನ ಪ್ರೀತಿಸಲಿ. ನಾವು ಅವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ ಅಷ್ಟೇ. ಸರ್ ಈಗ ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಈಗ ನೆನ್ನೆ ತುಂಬ ಒಂದು ದೊಡ್ಡ ಗಲಾಟೆ ಆಯ್ತು, ನೀವು ನೋಡಿರ್ಬೋದು. ಹೋರಾಟಗಾರೆಲ್ಲ ತುಂಬ ಇದು ಮಾಡಿದ್ರು ನಾಮಫಲಕದ ಬಗ್ಗೆ. ಅಂದರೆ ಕನ್ನಡದಲ್ಲಿ 70% ಇರಬೇಕು ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ ಯೂತ್ ಆಗಿ ಒಬ್ಬ? ಸರ್ 80% ಇರ್ಬೇಕು ಸರ್. ನಾವು ಮುಂದೆ ಹೋರಾಟ ಮಾಡ್ತೀವಿ. 80% ಇರ್ಬೇಕು. 20% ಮಾತ್ರ ಇಂಗ್ಲೀಷು, ಬೇರೆ ಹಿಂದಿ ಎಲ್ಲನೂ ಇರಬೇಕು. 80% ಮಾತ್ರ ಕನ್ನಡ ಇರಬೇಕು. ಯಾಕಂದರೆ ಈ ಕನ್ನಡಕ್ಕೋಸ್ಕರ, ಈ ಭಾಷೆಗೋಸ್ಕರ, ಈ ನೆಲೆಗೋಸ್ಕರ ತುಂಬ ಜನ ಪ್ರಾಣ ಕೊಟ್ಟು ಇದು ನಾಡನ್ನು ಕಟ್ಟಿರೋದು ಸರ್. ಸುಲಭವಾಗಿ ಬಂದಿಲ್ಲ ಇದು. ತುಂಬ ಜನ ಇತಿಹಾಸ ಇದೆ. ಇದು ನಮ್ಮ ಭಾಷೆಗಿರೋ ಇತಿಹಾಸ ಯಾವ ಭಾಷೆಗೂ ಇಲ್ಲ ಸರ್. ಈ ಭಾಷೆಯಿಂದ ಹುಟ್ಟಿ ಬೇರೆ ಭಾಷೆಗಳನ್ನ ಒಂದು ರಾಜ್ಯ ಲೆವೆಲ್ಗೆ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ. ಹೋಗಿ ಸರ್, ಒಂದು ಸೆಕೆಂಡ್ ಹುಟ್ಟುಹಬ್ಬ ಶುಭಾಶಯಗಳು ನಿಮಗೆ. ಒಳ್ಳೆಯದಲ್ಲ ನಿಮಗೆ. ಥ್ಯಾಂಕ್ ಯು ಸರ್. ಅದೇ ಥರ ಕೆಲಸ ಮಾಡ್ತಾ ಹೋಗಿ ನಿಮಗೆ. ಆ ದೇವರು ನಿಮಗೆ ಆಯಸ್ಸು ಅವರಿಗೆ ಎಲ್ಲ ಕೊಟ್ಟು ಕಾಪಾಡಿ ನಿಮಗೆ. ಸಾಮಾಜಿಕ ಕೆಲಸಗಳು ಈ ಥರ ಮಾಡ್ತಾ ಹೋಗಿ. ಒಳ್ಳೆಯದಲ್ಲ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್.
ಟಿಶ್ಯೂ ತರೋಲ್ಲ ಸ್ವಲ್ಪ ಬಂದಿದೆಯಲ್ಲ ಯಾರು ನೋಡಿಲ್ಲ ಬೇಗ ಸರ್ ಈಗ ಬುಕ್ಸ್ ಏನು ಕೊಡ್ತೀರಿ ಚಿನ್ನ ಬೆಳ್ಳಿ ಕಮ್ಮಿ ಬನ್ನಿ ಹೇಳಿ ಸರ್. ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಕರ್ನಾಟಕ ಜನತೆಗೆ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಗೆ ಈ ಹೊಸ ವರ್ಷದಕ್ಕಿಂತ ಈ ಇಂಗ್ಲೀಷ್ ಕ್ಯಾಲೆಂಡ್ರ ಹೊಸ ವರ್ಷ ಅಂತ ಹೇಳ್ಬೋದು. ನಮಗೆ ಈ ಪಬ್ಬು ಬಾರು ಹೇಳ್ದಂಗೆ ಅಲ್ಲಿ ಆಚರಣೆ ಮಾಡ್ತಾ ಇಲ್ಲ. ನಾವು ಹೊಸ ವರ್ಷನ ಯಾವ ರೀತಿ ಆಚರಣೆ ಮಾಡ್ತಾ ಇರಂದರೆ ಈ ಬರ್ತಡೇನ ಕಾರ್ಯಕ್ರಮನ ನಾವು ಬಡವ್ರ ಜೊತೆಗೆ ಆಚರಣೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಸೂರ್ಯಣ್ಣವ್ರದ್ದು ಒಂದು ದೊಡ್ಡ ಗುಣ ಏನು ಹೇಳಬೇಕು ಅಂದರೆ ಎಲೆ ಮರೆ ಕಾಯಿ ಥರ ಕೆಲಸ ಮಾಡ್ತಾರೆ ಇವರು. ಬಟ್ ಆದರೆ ಇಷ್ಟು ವರ್ಷಗಳಿಂದ ಇವರು ಆಕ್ಟಿವ್ ಆಗಿದ್ದಾರೆ. ಎಲೆ ಮರೆ ಕಾಯ್ತಾರೆ ಇದ್ರೆ ಎಲೆ ಮರೆ ಕಾಯ್ತಾರನೇ ಇದು ಬಿಡ್ತಾರೆ. ಆ ಎಲೆ ನಾವು ತೆಗಿಯೋ ಕೆಲಸ ಇವತ್ತು ಮಾಡ್ತಾ ಇರಿ. ಆ ಎಲೆ ತೆಗ್ದು ಹಣ್ಣು ಆಗಿ ಇವರು ಪ್ರತಿಫಲ ಕೊಡಬೇಕು. ಕಾಯ್ತಾರ ಇದ್ರೆ ಎಲೆ ಮರೆ ಕಾಯ್ತಾರನೇ ಎದ್ದು ಬಿಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇವ್ರದ್ದು ದೊಡ್ಡ ಗುಣ ಇದು, ನಾವು ಹೇಳ್ತಾರೆ ಸುಳ್ಳಲ್ಲ, ಹೋಟೆಲ್ ಇಲ್ಲೇ ಇದೆ. ಪ್ರತಿ ವಾರದಲ್ಲಿ 100 ಬಿರಿಯಾನಿ ಅನಾಥಾಶ್ರಮಕ್ಕೆ ಹೋಗ್ತಾ ಇದೆ. ತಿಂಗಳಿಗೆ 35ರಿಂದ 40 ಸಾವಿರ ಬಿಲ್ ಆಗ್ತಾ ಇದೆ. ಇದು ಯಾರೂ ಗೊತ್ತಿಲ್ಲ ವಿಷಯ. ಇದು 30ರಿಂದ 40 ಸಾವಿರ ಹೋಟೆಲ್ಗೆ ಬಿಲ್ ಆಗ್ತಾ ಇದೆ ಪ್ರತಿ ವಾರದಲ್ಲಿ. ಒಂದು ದಿನ ಅದು ಹೇಳ್ತೀನಿ, ಶುಕ್ರವಾರ 100 ಬಿರಿಯಾನಿ ಪಾರ್ಸಲ್ ಹೋಗುತ್ತೆ ಹೋಟೆಲ್ಗೆ. ಇದನ್ನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಕಾರ್ಯಕ್ರಮಗಳಲ್ಲಿ ಬರ್ತಡೇ ಸ್ವೆಟರ್ ಆಗಲಿ ಮಕ್ಕಳುಗಳಿಗೆ ಈ ರೀತಿ ಅನಿಸ್ತಿರೋ ತುಂಬ ನಾವು ಜೊತೆಗಿರೋದಕ್ಕೆ ಇಷ್ಟಪಡ್ತೀರಿ. ಮತ್ತು ತುಂಬ ಎಮೋಷನ್ ಆಗ್ತಾ ಇದ್ದೀರಾ ವಿಚಾರವಾಗಿ. ತುಂಬ ಎಮೋಷನ್ ಅಂದರೆ ಪ್ರೀತಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದಲ್ಲ, ಒಂದೇ ಜಾತಿ ನಾವು. ಸರ್, ಹಿಂದೂ ಮುಸ್ಲಿಂ ಅನ್ನೋದು ನಮ್ಮಲ್ಲಿ ನಾವು ಇವಾಗ 10 ವರ್ಷಗಳಿಂದ ಜೊತೆಗಿದ್ದೀರಿ ಸರ್. ಇವರಾಗೆ ಅವ್ರು ಬಂದು ನಮ್ಮ ಜೊತೆ ಎಲ್ಲ ಸೇರ್ಕೊಂಡಿದ್ದಾರೆ. ಇವ್ರ ಜೊತೆ ನಾವು ಅಷ್ಟೇ 8-10 ವರ್ಷದಿಂದ ಜೊತೆಗಿದ್ದೀರಿ. ಯಾರು ನಾವು ಯಾವತ್ತೂ ಕರೆದಿಲ್ಲ. ಇವ್ರನ್ನ ಪ್ರೀತಿ ವಿಶ್ವಾಸ ಇಟ್ಟು ಇಷ್ಟು ಜನ ಬಂದು ನೆನೆ ರಾತ್ರಿ ಒಂದು 200 ಜನ ಹುಡುಗರು ಇದ್ರಿ. ಇವ್ರಿಗೆ ಪ್ರೀತಿ ವಿಶ್ವಾಸ ಯಾವ ರೀತಿ ಅಂದರೆ ಒಂದು ಸಲ ಬಂದರೆ ಅವ್ರನ್ನ ಬಿಟ್ಟು ಹೋಗಲ್ಲ ಯಾರೂ. ನಾವು ಇವಾಗ ನೋಡಿ ಕನ್ನಡದವರು ಮುಸ್ಲಿಮರು ಈ ಥರ ಭೇದ ಭಾವ ಇಲ್ಲ. 10 ವರ್ಷದಿಂದ ಜೊತೆಗಿದ್ದೀರಿ ನಾವು. ಪ್ರತಿಯೊಂದು ನಾವು ಸೋಷಿಯಲ್ ಆ್ಯಕ್ಟಿವಿಟಿ ನಾವು ಯಾವುದು ಮಾಡಿದ್ರೆ ತೋರಿಸ್ಕೊಳ್ತಾ ಇರಲಿಲ್ಲ. ಇಷ್ಟು ದಿನ ಎಲೆ ಮರೆ ಕಾಯಿ ಥರ ಮಾಡ್ತೀರಿ. ಇನ್ಮೇಲಿಂದ ಆ ರೀತಿ ಮಾಡಲ್ಲ. ನೋಡಿ, ದಾನ ಬಲ್ಗೈಯಲ್ಲಿ ಕೊಟ್ಟಿದ್ದ ದಾನನ ಎಡಗೈಯಲ್ಲಿ ಗೊತ್ತಾಗ್ಬಾರ್ದು. ಆ ರೀತಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅದು ಯಾರಿಗೂ ರೀಚ್ ಆಗ್ತಾ ಇಲ್ಲ. ನಾವು ರೀಚ್ ಮಾಡೋ ಕೆಲಸ ನಾವು ಮಾಡ್ತೀರಿ. ಮತ್ತೆ ಒಂದು ಒಳ್ಳೆ ಕೆಲಸವನ್ನು 10 ಜನಕ್ಕೆ ತಲುಪೋದ್ರಲ್ಲಿ ಬೇರೆ ಜನಕ್ಕೆ ತಲುಪಿಸ್ತಿರ್ತಾರೆ. ಆಮೇಲೆ ಮತ್ತೆ ಬೇರೆಯವ್ರಿಗೆ ಸರ್, ಈಗ ಜಾತಿ ಭಾಷೆ ಅನ್ನೋಂಥ ಒಂದು ಡಿವೈಡ್ ಮಾಡ್ತೀವಿ ಮಾತಾಡ್ತಾರೆ ಗೊತ್ತಾ? ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು? ಸರ್, ಹೇಳ್ದಂಗೆ ಸೋಲಣ್ಣ ಹೇಳ್ದಂಗೆ 100 ಅಲ್ಲ 80% ಕನ್ನಡ ಯೂಸ್ ಮಾಡಬೇಕು ನಾವು. ಅದನ್ನೇ ಕೇಳ್ತಾರೆ. ಈಗ ನಾನು ಹೇಳ್ತಿರೋದು ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಡಿವೈಡ್ ಮಾಡಿ ಮಾತಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತಾರೆ ನೀವು? ಏನು ಸಂದೇಶ ಕೊಡ್ತಾರೆ? ಈಗ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಸರ್. ಈಶ್ವರ ಅಲ್ಲ ತೆರೆ ಭಗವಾನ್ ಅಂತ ಹೇಳ್ದಂಗೆ ಎಲ್ಲರೂ ಒಂದೇ. ನಾಮಗಳು ಚೆನ್ನಾಗಿ ಹುಡ್ತಾ ಯಾರು ಅಂತ ಗೊತ್ತಿಲ್ಲ. ನಾನು ಹುಟ್ಟಿದ ತಕ್ಷಣ ನಾನು ಹಿಂದೂ ಮುಸ್ಲಿಂ ಮನೆಯಾಗಿದ್ರೆ ನಾನು ಮುಸ್ಲಿಂ ಅಂತ ಇದೆ. ಹಿಂದೂ ಇದಾಗಿದೆ, ಹಿಂದೂ ಹುಟ್ಟಿದ್ದಕ್ಕೆ ಹಿಂದೂ ಆಗಿದೆ, ಕ್ರಿಶ್ಚಿಯನ್ ಹುಟ್ಟಿದ್ರೆ ಕ್ರಿಶ್ಚಿಯನ್ ಮಾತಾಡ್ತಾ ಇದೆ. ನನಗೆ ಅದು ಬೇಡ. ಮನುಷ್ಯ ಮುಖ್ಯ. ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ಅವನು ಒಳ್ಳೆಯವನ ವ್ಯಕ್ತಿ ಆದರೆ ಪೂಜಿಸ್ತೀರಿ ನಾವು. ಕನ್ನಡದವನ್ನೇ ದ್ವೇಷಿಸ್ತೀರಿ ಕೆಟ್ಟವನಾದರೆ. ಇಷ್ಟೇ ಹೇಳೋದಕ್ಕೆ ಇಷ್ಟಪಡೋದು ಸರ್ ನಾವು. ಸರ್ ಏನು ಹೇಳ್ತೀರಿ ಸರ್ ಈ ಒಂದು ಅಭಿಮಾನಕ್ಕೆ ನೀವು? ಇವರು ಅಭಿಮಾನಕ್ಕೆ ಚಿರುರುಣಿ ಸರ್. ನಾನು ಯಾವತ್ತೂ ನೋಡಿ, ನನ್ನ ತಮ್ಮನ ಥರ ಯಾವುದೇ ವಿಷಯ ಇರಲಿ ಏನೇ ಇರಲಿ ನನ್ನ ಒಂದು ಅಣ್ಣನ ಥರ ಗೌರವಿಸ್ತಾರೆ ಎಲ್ಲರೂ ಅಷ್ಟೇ. ಒಂದು ಸುಮ್ಮನೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ಪಟ್ಟವ್ರೆ. ನಮ್ಮ ಹರೀಶ್ ಇರಲಿ, ಆಮೇಲೆ ಅಫ್ರೀದು. ಮೊದಲನೇದಾಗೆ ನನಗೆ ಗುರು ಥರ ಒಂದು ನನಗೆ ಫ್ರೆಂಡ್ಸು ಆಸಿಫ್ ಇರಲಿ, ಖಲೀಲ್ ಇರಲಿ, ಅವರೆಲ್ಲರೂ ನಮ್ಮ ಮಂಜ ಅವರೆಲ್ಲರೂ ಒಂದು ಧೈರ್ಯ ಸರ್. ಅವರು ಎಲ್ಲ ನನ್ನ ಜೊತೇಲಿ ಇದ್ದಾರಲ್ಲ ಅಂತ ಅದೇ ಒಂದು ಧೈರ್ಯದಿಂದ ಏನೇ ಒಂದು ಮಾಡೋಕ್ಕೆ ಮುನ್ನುಗ್ತೀವಿ. ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು. ಅವ್ರಿಗೆ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿಲ್ಲ ಸರ್. ಇದೆಲ್ಲ ಅರೇಂಜ್ಮೆಂಟು ನಾವೇನೋ ಸೆಲ್ಫಾಗಿ ಮಾಡಿಲ್ಲ, ಇವ್ರ ಅಭಿಮಾನದಿಂದ ಮಾಡಿರೋದು. ಒಂದು ಬೆಳೀರೋಣ, ನೀವು ಬೆಳಿಬೇಕು. ನೀವೇನೋ ಒಂದು ಒಳ್ಳೆ ಕಾರ್ಯ, ಒಳ್ಳೆ ಮನಸ್ಸೈತೆ. ನಿಮ್ಮ ಮುಂದೆ ಒಂದು ಏನಾದರೂ ಒಂದು ಬೆಳೆದು ನೀವೇನಾದರೂ ಒಂದು ಮಾಡಿ ಜನಗಳಿಗೆ ಒಳ್ಳೆಯದು ಅಂತ
ಅವ್ರ ಸಂತೋಷದಿಂದ ಎಲ್ಲ ಒಂದು ಸೊ ಅವ್ರು ಹೇಳಿದ್ರು ಅವ್ರೀಗ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ, ಯಾವ ಜಾತಿ ಇಲ್ಲ ಏನೂ ಇಲ್ಲ ಅಂತ. ಸೊ ನಿಮ್ಗೂ ಫ್ರೆಂಡ್ಶಿಪ್ ಹೇಗಿತ್ತು, ಹೇಗಿದೆ ನಿಮ್ಮದು ಫ್ರೆಂಡ್ಶಿಪ್ ಅಂತ? ಯಾಕಂದರೆ ಇದು ಸಂದೇಶ ಕೊಡುವಂಥ ಒಂದು ಮೆಸೇಜ್ ಇದು. ಎಷ್ಟೋ ಜನ ಬರ್ತಡೇ ಅಷ್ಟೇ ಅಲ್ಲ ಸರ್, ಇಡೀ ಸಮಾಜಕ್ಕೆ ಒಂದು ಸಂದೇಶ ಇದು. ಇಡೀ ಸಮಾಜಕ್ಕೆ ಒಂದು ಮೆಸೇಜ್. ಒಳ್ಳೆ ವೇದಿಕೆ ಮೇಲೆ ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ದೀರಾ. ನೋಡಿ ಸರ್, ನಾವು ಮನೆಯಲ್ಲಿ ಮಾತ್ರ ನಮಗೆ ಜಾತಿ, ಮಸೀದಿಯಲ್ಲಿ ಮಾತ್ರ, ದೇವಸ್ಥಾನದಲ್ಲಿ ಮಾತ್ರ ನಮಗೆ ನೆನಪಾಗುತ್ತೆ ನಾವು ಯಾವ ಜಾತಿಯವರು ಅಂತ. ಬಟ್ ಆಚೆಗಡೆ ಬಂದರೆ ಸೇಮ್ ಎಲ್ಲರೂ ಸೇಮ್ ನನ್ನ ಥರನೇ ಬೇರೆಯವರು ಬಟ್ಟೆ ಹಾಕ್ತಾರೆ, ಬೇರೆಯವ್ರ ಥರನೂ ನಾವು ಬಟ್ಟೆ ಹಾಕ್ತೀವಿ, ಬೇರೆಯವ್ರ ಥರನೇ ನಾವು ತಿಂತೀವಿ, ಎಲ್ಲ ಸೇಮ್. ಮಲ್ಗೋದು ಎದ್ದೊಳ್ಳೋದು ಒಂದೇ, ಅವ್ರಿಗೂ ಒಂದೇ ಸೂರ್ಯ, ಅವ್ರು ನಮಗೂ ಒಂದೇ ಸೂರ್ಯ, ಎಲ್ಲ ಒಂದೇ. ಬಟ್ ಇದಿರಲಿಲ್ಲ, ಯಾರ ಮೈಂಡ್ ಸೆಟ್ಟಲ್ಲೂ ಇರಲಿಲ್ಲ. ಬಟ್ ಈ ಪಾಲಿಟಿಕ್ಸ್ ಅವ್ರು ಇದ್ದಾರಲ್ಲ, ಅವ್ರಿಗೆ ಒಂದು ಕಡೆ ಮಾಡ್ಕೊಬೇಕು, ಒಂದು ಸಮುದಾಯನ ಒಂದು ಕಡೆ ವಾಲ್ಕೆ ಮಾಡ್ಕೊಬೇಕು ಅಂದ್ಬಿಟ್ಟು ಏನು ಇಲ್ದಿರೋದೆಲ್ಲ ಹುಟ್ಟಾಕ್ಬಿಡ್ತಾರೆ. ನೈಟ್ ಹುಟ್ಟಾಕ್ಬಿಟ್ಟು ನೋಡೋ ಅಲ್ಲಿ ದೇವಸ್ಥಾನದಲ್ಲಿ ಮುಸ್ಲಿಮ್ಸ್ ಅವ್ರು ಹಿಂಗೆ ಮಾಡಿದ್ರು ಅಂತಾರೆ. ಒಂದು ಸತಿ ಕೇಳ್ತಾನೆ, 2 ಸತಿ ಕೇಳ್ತಾನೆ, 3ನೇ ಸತಿ ಅಲ್ವಾ ನಾವು ಇಷ್ಟು ಚೆನ್ನಾಗಿದ್ರು ಅವ್ರ ಹತ್ರ ಏನೋ ಒಂದು ಇವ್ರು ಮಾಡ್ತಾ ಇದ್ದಾರಲ್ಲ ಅಂತ ಒಂದು 4ನೇ ಸತಿಗೆ ಅವ್ನ ಮನ್ಸಿಗೆ ಒಂದು ಸ್ವಲ್ಪ ವಿಷದ ಥರ ಬರುತ್ತೆ. ನನಗೂ ಹೇಳ್ತಾರೆ, ನೋಡೋ ಅವರು ಫ್ರೆಂಡ್ಸು ಮಸೀದಿಗೆ ಹೆಂಗೆ ಮಾಡಿದ್ರು, ನಮ್ಮ ದೇವ್ರಿಗೆ ಹಿಂಗೆ ಬೈದರು, ಹಂಗೆ ಮಾಡಿದ್ರು ಅಂತ. ನಾನು ಒಂದು ಸತಿ ಕೇಳ್ತೀನಿ, ಯಾಕಂದರೆ ನಮ್ಮ ಬಗ್ಗೆ ನನಗೆ ಅಭಿಮಾನ ಐತೆ, ಅವ್ನ ಬುದ್ಧಿ ಗೊತ್ತು, ಅವ್ನು ಹೆಂಗಂತ. ಬಟ್ 1 ಸತಿ 2 ಸತಿ 3, ಆಮೇಲೆ ನನಗೂ ಒಂದೊಂದು ಸ್ವಲ್ಪ ಆಗುತ್ತೆ. ಅದನ್ನು ಮಾಡಿ ಇವಾಗ ಏನು ಮಾಡ್ತಾಯಿದ್ದಾರೆ, ಒಂದು ವರ್ಗನ ಒಂದು ಸೈಡ್ ಮಾಡ್ಕೊಂಡು ಇನ್ನೊಬ್ಬರು ಒಂದು ವರ್ಗನ ಒಂದು ಸೈಡ್ ಮಾಡ್ಕೊಂಡು ಜಾತಿ ರಾಜಕೀಯ ಮಾಡ್ತಾಯಿದ್ದಾರೆ. ಇವ್ರಿಗೆಲ್ಲ ಚಪ್ಪಲಿಯಿಂದ ಹೊಡಿಬೇಕು, ಚಪ್ಪಲಿಯಲ್ಲಿ ಹೊಡಿಬೇಕು. ಇವರೆಲ್ಲ ಸಮಾಜದಲ್ಲಿ ತುಂಬ ಸ್ಕೂಲ್ಗಳು ಅಭಿವೃದ್ಧಿ ಮಾಡಬೇಕು. ಎಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು, ಎಷ್ಟು ಜನ ಹೇಳ್ತಾರೆ, ಬಟ್ ಮಾಡೋ ಕೆಲಸ ಮಾಡ್ರಿ ಅಂದರೆ ಇದು ಯಾವುದೋ ಬೇರೆ ಇರೋ ಕೆಲಸಗಳು ಮಾಡ್ತಾರೆ. ಮನಸ್ಸಲ್ಲಿ ವಿಷ ಬರೋ ಕೆಲಸಗಳು ಮಾಡ್ತಾರೆ. ಇವರೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಲೀಡರ್ಶಿಪ್, ಒಂದು ಕಡೆ ಮಾತಾಡಿದ್ರೆ ಅವರು ಒಂದು 10 ಜನ ಅವ್ರಿಗೆ ಅಭಿಮಾನಿಗಳಾಗ್ತಾರೆ ಅಂತ ಒಂದು ಮೈಂಡ್ ಸೆಟ್ಟು, ಹುಚ್ಚು ಅವ್ರಿಗೆ. ಅವ್ರಿಗೆ ಏನು ಮಾಡ್ಬೇಕಂದ್ರೆ ಸೀದಾ ಒಂದು ದೊಡ್ಡ ನಿಮಾನ್ಸ್ ಥರ ಆಯ್ತಲ್ಲ, ಅದೊಂಥರ ಇದು ಮಾಡಬೇಕು. ಏನದು ಈ ಶೋಕಿಗಳಿಗೆ ಹಾಕ್ತಾರಲ್ಲ ರಿಯಾಪ್, ಆ ರಿಯಾಪ್ ಸೆಂಟರ್ ಮಾಡಬೇಕು. ಮಾಡಿ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಕ್ಲೀನಾಗಿ ರೆಡಿ ಮಾಡ್ಬೇಕು. ಫಸ್ಟು ನಾವು ಮನುಷ್ಯತ್ವ ಕಲಿಯೋಣ, ಆಮೇಲೆ ಬೇರೆದು ಮಾಡೋಣ ಅಂತ ಅದು ಬರಬೇಕು ಅವ್ರಿಗೆ. ಓಕೆ ಸರ್, ಒಳ್ಳೆಯದಲ್ಲ ನಿಮಗೆ. ಹುಟ್ಟುಹಬ್ಬ ಶುಭಾಶಯಗಳು. ನಿಮ್ಮ ಫ್ರೆಂಡ್ಶಿಪ್ಪು ಸದಾಕಾಲ ಸರ್. ಹಾಗೆ ಇಲ್ಲಿ ನಾವು ದಾನ ಮಾಡ್ತಾ ಇರೋದನ್ನ ಯಾವುದೋ ಒಂದು ಫೋಟೋಗೋಸ್ಕರ ಮಾಡ್ತಾ ಇಲ್ಲ ನೋಡಿ, ಬ್ರ್ಯಾಂಡ್ ಇರೋದು. ಆಮೇಲೆ ನಾವು ಸ್ವೆಟರ್ ನೋಡಿ ತೆಗೆದು ತೋರಿಸ್ಬೇಕು, ಎಷ್ಟು ಥಿಕ್ನೆಸ್ ಇದೆ ಅಂದರೆ ಹಾಕೊಂಡ್ರೆ ಚಳಿ ಹೋಗ್ಬೇಕು. ಇವತ್ತೇನೋ ಒಂದು ದಾನ ಮಾಡ್ತಾ ಇರಿ ಅಂತಂದ್ರೆ 100 ರೂಪಾಯಿದು ಒಂದು 50 ರೂಪಾಯಿ ತಂದು ಕೊಡ್ತಾ ಇಲ್ಲ. ಮುಟ್ಟು ನೋಡಿ ಸರ್ ನೀವು ಯಾವ ರೀತಿ ಕ್ವಾಲಿಟಿ ಇದೆ. ಚಳಿ ಹೋಗೋ ಥರ ಕೊಡಬೇಕು, ಚಳಿ ಬರೋ ಥರ ಹಾಕೊಂಬಾರ್ದು. ಬೆಳಗ್ಗೆ ಹೊತ್ತು ಹಾಕೊಂಡ್ರೆ ಬೆವರು ಬರಬೇಕು, ಆ ಥರ ಕ್ವಾಲಿಟಿ ಇದೆ. ಶೂ ಆಗಲಿ ನೋಡ್ಬೋದು ನೀವು. ಪ್ರತಿಯೊಂದು ಮಕ್ಕಳುಗಳು ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೋಗ್ತಿದ್ರಿ. ಬೆಡ್ಶೀಟ್ ನೋಡಿ ಸರ್ ಎಷ್ಟು ಥಿಕ್ನೆಸ್ ಇದೆ, ಈ ರೀತಿ ಕೊಡಬೇಕು. ಸ್ವೆಟರ್ ಆಗಲಿ ಬ್ಯಾಗ್ ಆಗಲಿ ಈ ರೀತಿ ಕೊಡಬೇಕು. ಮತ್ತು ಕನ್ನಡದ ಸರ್ ಇನ್ನೊಂದು ಹೇಳ್ತೀರಿ, ನಾವು ಕೆಂಪೇಗೌಡರ ಬಳಗ ಸೇರಿ ಗೌರವಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ ನಮ್ಮ ಸೊಲ್ಲಣ್ಣವ್ರಿಗೆ. ನಾವು 150 ಮೀಟ್ರು ಅಂದರೆ 450ರಿಂದ 550 ಮೀಟ್ರ್ ಉದ್ದದ್ದು ಕರ್ನಾಟಕ ಫ್ಲಾಗ್ ರ್ಯಾಲಿ ಮಾಡಿದ್ರಿ ನವೆಂಬರಲ್ಲಿ. ಆಗಸ್ಟ್ 15ಗೆ 100 ಮೀಟ್ರು ಇಂಡಿಯನ್ ಫ್ಲಾಗ್ನ ರ್ಯಾಲಿ ಮಾಡಿದ್ರಿ. ಒಂದು ಪಬ್ಲಿಕ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕಳಿಸಿದ್ದು ಜಟ್ಟಳಿಗೆ ಮೇಳ, ಪಟ ಕುಣಿತ, ಇದನ್ನು ನಾವು ಎಲ್ಲ ಮರ್ತೋಗ್ಬಿಟ್ಟಿದ್ದೀರಿ. ಇದನ್ನು ತೋರಿಸ್ಕೊಟ್ರಿ. ನಾವು ನವೆಂಬರಲ್ಲಿ ನಮ್ಮದು 18ನೇ ತಾರೀಕು ಕಾರ್ಯಕ್ರಮ ನಡೀತು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿದೆ. ಜಟ್ಟಳಿಗೆ ಮೇಳ ಅಂದರೆ ಗೊತ್ತಿಲ್ಲ, ಪಟ ಕುಣಿತ ಅಂದರೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲೋ 450 ಕಿಲೋಮೀಟರ್ ಒಂದು ಟೀಮ್ ಇದೆ, ಅದನ್ನು ಕಳಿಸಿದ್ರಿ. ಸರೌಂಡಿಂಗ್ ಏನೋ ಫಂಕ್ಷನ್ ಅಂದರೆ ಕೇರಳ ಟಮಟೆ ಕರೆಸ್ತಾರೆ, ಯಾರು ಜಟ್ಟಳಿಗೆ ಮೇಳ ಕರೆಸ್ತಾರೆ. ಜಟ್ಟಳಿಗೆ ಮೇಳ ಅಂದರೆ ಗೊತ್ತಾ ಯಾರಿಗಾನೋ? ನಿಮ್ಗಾರು ಗೊತ್ತಾ ಸರ್ ಜಟ್ಟಳಿಗೆ ಮೇಳ ಅಂದರೆ? ಜಟ್ಟಳಿಗೆ ಮೇಳ ಅಂದರೆ ಹುಟ್ಟಿದರೆ ಕನ್ನಡನ ಹುಟ್ಟಬೇಕು, ಬಂಡಿ ಬರ್ತಲ್ಲ ಅದು ಜಟ್ಟಳಿಗೆ ಮೇಳ. ಮತ್ತು ಪಟ ಕುಣಿತ ಇವೆಲ್ಲ ಯಾರು ಗೊತ್ತೇ ಇಲ್ಲ ಸರ್ ನಿಜವಲ್ಲೂ. ಇದನ್ನ ಕರೆಸಿ ನಾವು ಕನ್ನಡನ ನವೆಂಬರಲ್ಲಿ ತೋರಿಸ್ಕೊಟ್ಟಿದ್ದೀರಿ. ಮತ್ತು ಕನ್ನಡಕ್ಕೋಸ್ಕರ ನಮ್ಮದು ಟ್ರಸ್ಟಾಗಲಿ ಯಾರಾದ್ರು ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗಿರ್ತೀರಿ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀರಿ. 100ರಲ್ಲಿ 80% ಇರಬೇಕು. ಇವತ್ತು ನಮ್ಮ ನಾರಾಯಣಗೌಡರು ಮಾಡಿದ್ದಾರೆ, ಅವ್ರಿಗೆ ಸಂಪೂರ್ಣ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ನಾವು ನಮ್ಮ ಟ್ರಸ್ಟು ಮತ್ತು ನಮ್ಮ ಸಂಘಟನೆಯಿಂದ ಸುತ್ತಮುತ್ತಲ ಎಲ್ಲೇ ಕನ್ನಡ ಇಲ್ವಾ ನಾವು ಮಾಡೋ ರೀತಿ ನ್ಯಾಯ ರೀತಿ ಮಾಡ್ತೀವಿ ಸರ್. ನಮ್ಮ ಶಾಂತಿ ವಿಶ್ವಾಸದಿಂದ ತಾಳದಿಂದ ಭಾಳ ವೇಟಿಂಗ್ ಮಾಡ್ತಿದ್ದಾರೆ. ನಿಮ್ಮೊಳಗೆ ಬಂದಿದ್ದು ಲೇಟ್ ಆಗಿದೆ, ಅದಕ್ಕೆ ನಾನು ನಿಮಗೆ ಕಡೆಯಿಂದ ಸಾರಿ ಕಲ್ಪಿಸ್ತೀನಿ. ಟ್ರಾಫಿಕ್ ಇದಕ್ಕೆ ಲೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ಒಂದು ಟೈಮ್ ನೀವು ಇಲ್ಲಿ ಮುಸಲ್ಮಾನರು ಇದ್ದಾರೆ,
ದೊಡ್ಡ ಮಕ್ಕಳು ಹಿಂದೂಗಳು ಇದ್ದಾರೆ. ನಾನು ಹೇಳ್ತೀನಿ ಆದರೆ ಒಂದು ತಾಯಿ ಮಕ್ಕಳು ನಾವು. ನೀವು ದೊಡ್ಡಪ್ಪ ಮಕ್ಕಳು, ನಾವು ಚಿಕ್ಕಪ್ಪ ಮಕ್ಕಳು. ಹಿಂದೂಗಳು ದೊಡ್ಡಪ್ಪ ಮಕ್ಕಳು, ನಾವು ಮುಸಲ್ಮಾನರು ಚಿಕ್ಕಪ್ಪ ಮಕ್ಕಳು, ಒಂದು ತಾಯಿ ಮಕ್ಕಳು ನಾವು. ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಅರ್ಥ ನಮ್ಮ ಹೇಳಿದ್ರು ಅದಕ್ಕೆ ಕಡೆಯಿಂದ ನಮ್ಮ ಸುಹೇಲ್ದು ಇವತ್ತು ಹುಟ್ಟಿದಬ್ಬ. ನೀವೆಲ್ಲರೂ ಸೇರಿಕೊಂಡು ಒಂದು ತಾಯಿ ಮಕ್ಕಳು ಪ್ರೇಮದಲ್ಲಿ ಆರೋಗ್ಯ, ಶಾಂತಿ, ತಾಳ್ಮೆ, ವಿಶ್ವಾಸ, ಶಕ್ತಿ, ನಮ್ಮ ದೇಶಕ್ಕೆ ಹೋರಾಟ ಮಾಡಲಿ, ನಮ್ಮ ಜನಕ್ಕೆ ಕೆಲಸ ಮಾಡಲಿ, ನಮ್ಗೆ ಶಕ್ತಿ ಕೊಡಲಿ. ಎಲ್ಲ ನೀವು ದುವಾಕರು ಪ್ರೇಮ್ ಮಾಡಿದ್ವಿ. ಬರ್ತೀರಾ ಕೇಳಮ್ಮ? ಬರ್ತಾಯ್ತಾ? ನಂಗೆ ಹೇಳಿದ್ದಿಂಗೆ ಒಂದು ತಾಯಿ ಮಗು ಎಲ್ಲ ಸೇರಿಕೊಂಡು ಮುಂದೆ ಬಂದು ಮಗುವಿಗೆ ದೊಡ್ಡಮ್ಮ, ಚಿಕ್ಕಮ್ಮ, ತಂಗಿ ಎಲ್ಲ ಸೇರಿಕೊಂಡು मेरा माँ बहना पूरा मिल को, मेरा भाई सब मिल को, हमारे बच्चे को दुआ करो, सोहेल को आइंदा फोन का काम कर लेंगे इंशाअल्लाह. दुआ करो इंशाअल्लाह. 5 साल के अंदर तुम्हारी दुआ से ನಿಮ್ಮ ಪ್ರೇಮ, ನಿಮ್ಮ ಆಶೀರ್ವಾದದಿಂದ ಕೇಕ್ ಕಟ್ ಮಾಡ್ತಾರೆ, ಆಮೇಲೆ ದಾನ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಾತು ಕೇಳಿದ್ದಕ್ಕೆ, ನನ್ನ ಕಷ್ಟ ಮಾತಾಡೋದಕ್ಕೆ ಸ್ವಲ್ಪ ಜಾಗ ಸೈಡ್ ಬಿಡಿ. ಮುಂದೆ ಸಾಮನೆ ಆಗಿ ಬಾ.